ಆಗಸ್ಟ್ ತಿಂಗಳು ಸಿಂಹರಾಶಿಯವ್ರಿಗೆ ಕಳೆದು ಹೋದ ನೆಮ್ಮದಿ ಖುಷಿ ಸಂತೋಷ ಮತ್ತೆ ಸಿಗುತ್ತೆ. ಈ ತಿಂಗಳು ನೀವು ಹೊಸ ಹೊಸ ವಿದ್ಯೆಯನ್ನ ಕಲಿತೀರಾ. ಇದರಿಂದ ನೀವು ಮುಂದೆ ಮಾಡೋ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗತ್ತೆ. ಹಣ ಗೌರವ ಹೊಸ ಅವಕಾಶಗಳ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ನಿಮ್ಮ ಜೀವನದಲ್ಲಿ ಈ ತಿಂಗಳು ಎಲ್ಲದೂ ಕೂಡ ಸಿಗುತ್ತೆ. ನಿಮ್ಮ ಮೇಲೆ ನೀವು ಡೌಟ್ ಪಡಬೇಡಿ. ನಿಮ್ಮ ಮೇಲೆ ಭರವಸೆ ಇಡಿ. ನಿಂತ ಕೆಲಸಗಳು ನೀವು ಪ್ರಯತ್ನ ಪಡ್ಲಿಲ್ಲ ಅಂದ್ರೂ ಕೂಡ ಈ ತಿಂಗಳು ಆಗತ್ತೆ. ನಿಮ್ಮ ಮನೆಗೆ ಯಾರಾದ್ರೂ ಅತಿಥಿ ಬರ್ಬೋದು, ಅವರಿಂದ ಕೂಡ ಅದೃಷ್ಟ ಬರುತ್ತೆ. ನೀವು ಯಾರ ಜೊತೆ ಮನಸ್ತಾಪ ಇಟ್ಕೊಂಡಿರ್ತೀರಾ ಅವರೆಲ್ಲ ನಿಮ್ಮನ್ನ ಮಾತಾಡಿಸ್ತಾರೆ. ಈ ತಿಂಗಳು ನೀವು ದೇವ್ರನ್ನ ನಂಬೋದು ಕಮ್ಮಿ ಆಗತ್ತೆ. ನೀವು ಅಭಿವೃದ್ಧಿ ಆಗುವಾಗ ದೇವ್ರನ್ನ ಮರಿಬಾರ್ದು. ಪ್ರೀತಿ ಪ್ರೇಮ ವಿಚಾರದಲ್ಲಿ ನೀವು ಮೋಸ ಹೋಗೋ ಸಾಧ್ಯತೆ ಇದೆ. ರಿಯಾಲಿಟಿನ ಬೇಗ ಅಕ್ಸೆಪ್ಟ್ ಮಾಡಿ, ಇಲ್ಲ ಅಂತಂದ್ರೆ ಮೆಂಟಲಿ ತುಂಬಾ ವೀಕ್ ಆಗ್ತೀರಾ. ಮದುವೆ ವಿಚಾರದಲ್ಲಿ ಈ ತಿಂಗಳು ಪ್ರಯತ್ನ ಬೇಡ. ವ್ಯಾಪಾರ ವ್ಯವಹಾರದಲ್ಲಿ ಪಾರ್ಟ್ನರ್ಶಿಪ್ ಇಂದ ಹುಷಾರಾಗಿರಿ. ನಿಮ್ಮ ಬಿಸ್ನೆಸ್ ಅಲ್ಲಿ ಮೂರನೇ ವ್ಯಕ್ತಿಯಿಂದ ತೊಂದರೆಗಳಾಗತ್ತೆ. ಯಾವ ವಿಚಾರನ ಕೂಡ ಇನ್ನೊಬ್ರಿಗೂ ನೀವು ಹೇಳ್ಬೇಡಿ. ನಿಮ್ಮ ಗುಟ್ಟನ್ನ ಯಾರಿಗೂ ಕೂಡ ಹೇಳಬಾರ್ದು. ಇಲ್ಲ ಅಂತಂದ್ರೆ ಈ ತಿಂಗಳು ತುಂಬಾ ನೀವು ನಷ್ಟನ ಅನುಭವಿಸ್ತೀರಾ. ಉದ್ಯೋಗದಲ್ಲಿ ತುಂಬಾನೇ ಬೇಗ ಮುಂದೆ ಬರ್ತೀರಾ. ಆದ್ರೆ ನಿಮ್ಮ ಜೊತೆಲಿರೋರೇ ಅಸೂಯೆ ಪಡ್ತಾರೆ. ನೀವು ಈ ತಿಂಗಳು ಕೆಲಸ ಮಾಡ್ಕೊಂಡು ಕೂಡ ಬೇರೆ ಬಿಸ್ನೆಸ್ ಕೂಡ ಮಾಡ್ಬೋದು. ಒಂದು ಬಿಸ್ನೆಸ್ ತುಂಬಾ ಜಾಸ್ತಿ ದುಡ್ಡು ಬರ್ತಿರುತ್ತೆ, ಖಂಡಿತವಾಗಿ ಇನ್ನೊಂದು ಕೂಡ ಬಿಸ್ನೆಸ್ ಮಾಡ್ಬೋದು. ಆದ್ರೆ ಎಲ್ಲ ದುಡ್ಡನ್ನು ಒಂದೇ ಬಿಸ್ನೆಸ್ಗೆ ಹಾಕ್ಬೇಡಿ, ಹುಷಾರಾಗಿರಿ. ಜಾಸ್ತಿ ಆಸೆ ಬೇಡ. ಎಲ್ಲಿಯಾದ್ರೂ 2 ತೆಂಗಿನ ಸಸಿನ ನೆಡೋದ್ರಿಂದ ಏನೇ ಸಂಕಷ್ಟಗಳಿದ್ದು ಈ ತಿಂಗಳು ಪರಿಹಾರಗಳಾಗತ್ತೆ.